ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ನೇಮ್ಡ್ ಸೈಕಲ್ ಥ್ರೂ ತುಮಕೂರು. ಈ ಸೀರೀಸಲ್ಲಿ ನಾನು ತುಮಕೂರಿನ ಎಲ್ಲ ಲೋಕಲ್ ಏರಿಯಾಸ್ಗೆ ನನ್ನ ಸೈಕಲಲ್ಲಿ ಹೋಗಕ್ಕೆ ಟ್ರೈ ಮಾಡಿ ಆ ಏರಿಯಾನ ರಿವ್ಯೂ ಮಾಡ್ತೀನಿ. ಮನೆಗಳು ಹೆಂಗೆ ಕಾಣ್ತಿದ್ದಾವೆ, ಪಾರ್ಕ್ಸ್ ಹೆಂಗಿದೆ, ಫೆಸಿಲಿಟೀಸ್ ಹೆಂಗಿದೆ, ಏನೆಲ್ಲ ಸಿಗುತ್ತೆ ಅಂತ ನನ್ನ ವೇಯಲ್ಲಿ ನಾನು ಕನ್ವೆ ಮಾಡ್ತೀನಿ. So, I welcome you all to the first episode of my new series where I explore Tumkuru one neighborhood at a time, all on my two-wheeler bicycle. ನಾನಿವತ್ತು ಎಕ್ಸ್ಪ್ಲೋರ್ ಮಾಡ್ತಿರೋದು ಸರಸ್ವತಿಪುರಂ. ಬನ್ನಿ ನಿಮಗೆ ಸರಸ್ವತಿಪುರಂ ಹೆಂಗಿದೆ ಅಂತ ತೋರಿಸ್ತೀನಿ. ಯಾವುದೇ ಏರಿಯಾನ ನೋಡ್ಬೇಕಂದ್ರೆ ನಾನಾದ್ರೂ ಪಾರ್ಕ್ ಮುಖಾಂತರ ಆ ಏರಿಯಾನ ನೋಡೋದು. ಇಲ್ಲಿ ಸರಸ್ವತಿಪುರಮಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 8 to 9 ಪಾರ್ಕ್ಸ್ಗಳು ಕಂಡ್ವು. ಅಲ್ಲಿ ಒಂದಿಷ್ಟು ಪಾರ್ಕ್ಸಲ್ಲಿ CCTV ಕ್ಯಾಮ್ರಾ, ಡಸ್ಟ್ಬಿನ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಅರೇಂಜ್ ಆಗಿತ್ತು. ಎಸ್ಪೆಷಲಿ ಮಲ್ಲಿಗೆ ರೋಡಲ್ಲಿರೋ ಪಾರ್ಕಲ್ಲಿ ಪ್ರತಿ ಒಂದು ಪಾರ್ಕು ತುಂಬಾ ಡಿಫ್ರೆಂಟ್ ಆಗಿತ್ತು. ಒಂದು ಪಾರ್ಕಲ್ಲಿ ಕ್ರಿಕೆಟ್ ಕ್ರಿಕೆಟ್ ಗ್ರೌಂಡ್ ಫೆಸಿಲಿಟಿ ಇದ್ದರೆ, ಇನ್ನೊಂದು ಪಾರ್ಕಲ್ಲಿ ಎಕ್ಸಸೈಸ್ ಮಷಿನ್ ಕೂಡ ಇತ್ತು. ಸ್ಮಾರ್ಟ್ ಸಿಟಿ ತುಮಕೂರು ಕಡೆಯಿಂದ ಮಾಡಿರೋಂಥ ಮಷೀನು ತುಂಬಾ ಯೂಸ್ಫುಲ್ ಆಗಿತ್ತು. ಜನ ಯುಟಿಲೈಸ್ ಮಾಡ್ತಿರ್ಲಿಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ದೇರ್. ಸೈಕಲ್ನ ಸೈಡಿಗಿಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ಆ ಎಕ್ಸಸೈಸ್ ಮಷೀನ್ನ ಯುಟಿಲೈಸ್ ಮಾಡಿದೆ. ಜನ ಯೂಸ್ ಮಾಡ್ದಲೇ ಇದ್ದಿದ್ರಿಂದ ಆ ಮಷೀನ್ಸ್ ತುಂಬಾ ಜಂಕ್ಟ್ ಆಗಿತ್ತು. ಸೊ ಆದಷ್ಟು ಬೇಗ ಎಲ್ಲರೂ ಹೋಗ್ಬಿಟ್ಟು ಯೂಸ್ ಮಾಡಬೇಕು ಅಂತ ಪಬ್ಲಿಕ್ಕಿಗೆ ನನ್ನ ಕಡೆಯಿಂದ ವಿನಂತಿ. ಜಿಮ್ಮಿಗೆ ಹೋಗೋದು ಎಲ್ಲರ ಕೈಲೂ ಆಗಲ್ಲ, ಬಟ್ ಬೆಳಗ್ಗೆದ್ದು ಎಕ್ಸಸೈಸ್ ಮಾಡೋ ಮುಖಾಂತರ ನಮ್ಮ ಬಾಡಿನ ಫಿಟ್ಟಾಗಿ ಇಟ್ಕೊಬೇಕಂದ್ರೆ ಅದು ನಮ್ಮ ಜನಕ್ಕೆ ಆಗಲ್ಲ ಗುರು. ಯಾರು ಯೂಸೇ ಮಾಡಲ್ಲ, ಯೂಸ್ ತುಂಬ ರೇರಾಗಿ ಮಾಡ್ತಾರೆ. ಅಲ್ಲಿರೋರ್ಗೆಲ್ಲರಿಗೂ ಕೇಳಿದೆ, ನೀವು ಇಲ್ಲಿ ಬಂದು ಏನಾದರೂ ಯೂಸ್ ಮಾಡ್ತೀರಾ ಅಂತ. ದೇ ಸೇ ದಟ್ ದೇ ಯೂಸ್ ಇಟ್ ವೆರಿ 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 ರೇರ್ಲಿ ಅಂತ. ಫೆಲ್ಟ್ ಬ್ಯಾಡ್ ಆ್ಯಕ್ಚುಲಿ. ಎಕ್ಸಸೈಸ್ ಮಷೀನ್ಗಳು ಒಂದು ಕಡೆ ಆದರೆ, ಇನ್ನೊಂದು ಪಾರ್ಕಲ್ಲಂತೂ ನನಗೆ ಸೈಕ್ಲಿಂಗ್ ಟ್ರ್ಯಾಕೇ ಸಿಕ್ತು ಗುರು. ನನ್ನ ಸೈಕಲ್ನ ತೊಗೊಂಡೋಗಿ ಒಂದು ದೊಡ್ಡ ರೌಂಡ್ ಮಾಡಿದೆ. ಇಳಿಸ್ಬೇಕಾದ್ರೆ ಬೀಳ್ತಿದ್ದೆ, ಬಟ್ ಸ್ಟಿಲ್ ಹಂಗೂ ಹಿಂಗೆ ಮಾಡ್ಕೊಂಡು ಇಳ್ದು ಒಂದು ದೊಡ್ಡ ರೌಂಡ್ ಹೋದೆ. ಈ ಥರ ಒಂದು ರೌಂಡ್ ಒಂದು 4-5 ಮಾಡ್ಬೋದಿತ್ತು. ಮೇಂಟೈನ್ ಮಾಡಿರಲಿಲ್ಲ ಪಾರ್ಕ್ನ, ಬಟ್ ಪಾರ್ಟ್ಸ್ ವರ್ ಗುಡ್. ಸೊ ಅದಕ್ಕೆ ಒಂದು ರೌಂಡ್ ಹಾಕೋಣ, ನಿಮ್ಗೆ ತೋರ್ಸೋಣ ಅಂತ ಒಂದು ರೌಂಡ್ ಹಾಕೋಣ ಅಂತ ಹೋದೆ. ಒನ್ ಬೆಸ್ಟ್ ಪಾರ್ಟ್ ನಂಗೆ ಸರಸ್ವತಿಪುರಮ್ದು ಏನು ಅನಿಸ್ತಂದ್ರೆ, ಎವ್ರಿ 2-3 ಕ್ರಾಸಿಗೆ ಆಲ್ಮೋಸ್ಟ್ ಒಂದು 2-3 ಕ್ರಾಸ್ ಬಿಟ್ಟು ಒಂದು ಪಾರ್ಕ್ ಇತ್ತು. ಚಿಕ್ಕದಾಗೆ ಇತ್ತು, ಬಟ್ ಸ್ಟಿಲ್ ಇತ್ತು. ಸೊ ದಾಟ್ ಈಸ್ ಒನ್ ಆಫ್ ದ ವೆರಿ ಗುಡ್ ಪಾಯಿಂಟ್ ಐ ಲೈಕ್ಡ್ ಅಬೌಟ್ ಸರಸ್ವತಿಪುರಂ. ಫಸ್ಟ್ ವಿಡಿಯೋ ಥಾಟ್ನ ಸಡನ್ನಾಗಿ ಬಂದಿದ್ದಕ್ಕೆ ನಾನು ಆಲ್ಮೋಸ್ಟ್ 11 o'clock ಇನ್ ದ ಮಾರ್ನಿಂಗ್ ಮನೆ ಬಿಟ್ಟಿದ್ದು. ಸೈಕಲಲ್ಲಿ ಸುತ್ತಾಡ್ತಾ 3 ಗಂಟೆ ಆಲ್ಮೋಸ್ಟ್ ಆಗೇ ಬಿಡ್ತು. ಸುಸ್ತಾಗ್ಬಿಟ್ಟು ನೀರು ಕುಡ್ಕೊಂಡು ಒಂದು ಕಡೆ ಕೂತ್ಕೊಂಡೆ ನಾನು. ಮಠ ಮಧ್ಯಾಹ್ನದ ಬಿಸಿಲಲ್ಲಿ ಮರದ ಕೆಳಗಡೆ, ಅದ್ರ ನೆರಳು ಕೆಳಗಡೆ ಕೂತ್ಕೊಂಡಾಗ ನಂಗಂತೂ ಸಖತ್ ತೃಪ್ತಿ ಅನಿಸ್ತು. ಹಳೆ ಕಾಲದಲ್ಲಿ ಟೋಪಿ ಮಾರಕ್ಕೆ ಹೋದಾಗ ಹೆಂಗೆ ಕೂತ್ಕೊಂಡಿದ್ದ ಅಂತ ಆ ಸ್ಟೋರಿ ಜ್ಞಾಪಿಸ್ಕೊಂಡು ನಾನು ಆರಾಮಾಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಒಂದಿಷ್ಟು ಕೆಡ್ದಾಗ ಮೇಂಟೈನ್ ಮಾಡಿರೋ ಪಾರ್ಕ್ಸ್ ಕೂಡ ಇತ್ತು, ಬಟ್ ಎನಿವೇಸ್ ಆಲ್ಮೋಸ್ಟ್ 70% ಚೆನ್ನಾಗಿದ್ದಿದ್ರಿಂದ ನಾನು ನನ್ನ ಇಮೋಷನ್ಸ್ನ ಹಿಡಿತದಲ್ಲಿ ಇಟ್ಕೊಂಡು ಮುಂದೆ ಹೋದೆ. ಬೋಟ್ಸ್ ಅಂತೂ ಅಷ್ಟೇ ಖರಾಬಾಗಿತ್ತು ಗುರು. ಅಲ್ಲಲ್ಲೇ ರೋಡ್ಸಲ್ಲಿ ತುಂಬಾ ಜಾಸ್ತಿ ಸ್ಟ್ರೀಟ್ ವೆಂಡರ್ಸು ಈ ಥರ ಕಾಟ್ ಇಟ್ಕೊಂಡು ಮಾರ್ತಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಹಳ್ಳಿ ವೈಬ್ಸ್ ಕೊಡ್ತಿತ್ತು. ಈ ಥರ ಕ್ಯೂಟಿ ಪೈ ಡಾಗ್ಸ್ಗಳಂತೂ ಎಲ್ಲ ಕಡೆ ಇದ್ವು. ಆ್ಯಂಡ್ ಈ ಥರ ರಾಯಲ್ ಆಗಿರೋ ಬೈಕ್ಸು ಅಲ್ಲಲ್ಲೇ ದಾರಿ ತುಂಬಿದ್ವು. ಪಾರ್ಕಿಂಗ್ ಮಾಡೋ ಫೆಸಿಲಿಟಿ ನೆಟ್ಟಿಗೆ ಇರಲಿಲ್ಲ ಗುರು. ವಾಲ್ ಮೇಲೆ ಪೇಂಟಿಂಗ್ಸ್ ಚೆನ್ನಾಗಿತ್ತು, ಬಟ್ ಅಲ್ಲಲ್ಲೇ ದನ ಕರುಗಳು ಓಡಾಡ್ತಿದ್ವು. ಸೊ ಇಟ್ ಗೇವ್ ಮಿ ಅ ವಿಲೇಜ್ ಫೀಲ್. ಬಟ್ ಸ್ಟಿಲ್ ನನಗೆ ಕೌಸ್ ಇನ್ ಬಫೆಲೋಸ್ ಎಲ್ಲ ತುಂಬ ಇಷ್ಟ ಅಂತ ಐ ಟೋಟಲಿ ಎಂಜಾಯ್ಡ್ ಇಟ್. ಕಮ್ಮಿಂಗ್ ಟು ದ ಮನೆಗಳು, ಲಿಟ್ರಲಿ ಸರಸ್ವತಿಪುರಮಲ್ಲಿ ಒಂದಿಷ್ಟು ತುಂಬಾ ಚೆನ್ನಾಗಿರೋ ಮನೆಗಳಿದ್ದಾವೆ. ಒಂದೊಂದಾಗಿ ತೋರಿಸ್ತೀನಿ, ಪ್ಲೀಸ್ ನೋಡ್ಕೊಳ್ಳಿ. ಇನ್ ಟೋಟಲ್ ತುಂಬಾನೇ ಪೀಸ್ ಅಂಡ್ ಕಾಮ್ ಆಗಿರೋ ಲೊಕೇಶನ್ ಈ ಬಿಲ್ಡಿಂಗ್ಸ್ ಇರೋದು ಅಂತ ಅನಿಸ್ತು. ಇದು ನೋಡಿಕೊಂಡು ದೇರ್ ಆರ್ ಸರ್ಟನ್ ಚೌಲ್ಟ್ರಿಗಳು.
ಗಾಯತ್ರಿ ಚೌಲ್ಟ್ರಿ, 2 ಗಾಯತ್ರಿ ಚೌಲ್ಟ್ರಿ ಇದೆ ಬೇಸಿಕಲಿ. ಸೊ ಅದೆರಡು ನೋಡ್ಕೊಂಡು, ಅದ್ರ ಜೊತೆಗೆ ದೇರ್ ಆರ್ ಸಮ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ಆಚಾರ್ಯ ವಿದ್ಯಾಪೀಠ ಇರಲಿ, ವಿದ್ಯಾನಿಕೇತನ್ ಇರಲಿ, ಇದೆಲ್ಲ ತುಂಬಾನೇ ಚೆನ್ನಾಗಿರೋ ಸ್ಕೂಲ್ಸ್ ಅಂಡ್ ಕಾಲೇಜಸ್ಗಳು ಈ ಲೊಕ್ಯಾಲಿಟಿಲಿ ಇದೆ. ಸೊ ಅದು ಒಂದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಎಜುಕೇಶನ್ ವೈಸ್ ತುಂಬಾನೇ ಚೆನ್ನಾಗಿದೆ. ಸ್ಟೂಡೆಂಟ್ಸಿಗಂತೂ ಇರೋದಕ್ಕೆ ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿ ಜಿ ಇದೆ. ಬಾಯ್ಸಿಗೆ ಸಪ್ರೇಟ್ ಆಗಿರೋ ಪಿ ಜಿ ಇದೆ, ಗರ್ಲ್ಸಿಗಿದೆ. ಸೊ ವರ್ಕಿಂಗ್ ವುಮೆನ್ ಇರಲಿ, ವರ್ಕಿಂಗ್ ಪ್ರೊಫೆಷನಲ್ ಇರಲಿ, ಎಲ್ಲರಿಗೂ ಸಪ್ರೇಟ್ ಆಗಿರೋ ಪಿ ಜಿಸ್ಗಳು ಇದ್ದಾವೆ. ಅದು ಬಿಟ್ಟು ಹೋಟೆಲ್ಸ್ಗಳು ಪರವಾಗಿಲ್ಲ, ಚೆನ್ನಾಗೇ ಇದ್ದಾವೆ. ತುಂಬಾನೇ ಸ್ಟ್ರೀಟ್ಸ್ ವೈಡ್ ಆಗಿದೆ ಅಂಡ್ ಆರಾಮಾಗಿ ಟ್ರಾಫಿಕ್ ಇಲ್ದಲೆ ಪೀಸ್ಫುಲ್ ಕಾಮಾಗಿ ಇರ್ಬೋದು ಇಲ್ಲಿ. ಒನ್ ಆಫ್ ದ ಬ್ಯಾಡ್ ಪಾರ್ಟ್ ನಾನು ನೋಟಿಸ್ ಮಾಡಿದ್ದಿಲ್ಲಿ ಏನಂದ್ರೆ, ದ ವರ್ಸ್ಟ್ ಪಾರ್ಟ್ ವಾಸ್ ಹೆಲ್ಮೆಟ್ ಇಲ್ದಲೆ ಗಾಡಿ ಓಡಿಸ್ತಿರೋದು. ಇಟ್ ಈಸ್ ವೆರಿ 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 ರೇರ್ ಹೆಲ್ಮೆಟ್ ಹಾಕೊಂಡು ಓಡಿಸ್ತಿರೋದು ಈ ಏರಿಯಾದಲ್ಲಿ ನಾನು ನೋಡಿರೋದು. ಎದ್ವಾ ತದ್ವಾ ಹೆಲ್ಮೆಟ್ ಇಲ್ದಲೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಕ್ರಾಸ್ ಮಾಡಿ ಹೆಂಗೆಂಗೋ ಹೋಗ್ತಿದ್ವು. ಐ ಡಿಂಟ್ ಲೈಕ್ ದಟ್ ಆ್ಯಕ್ಚುಲಿ. ಸಿವಿಕ್ ಸೆನ್ಸು ಸ್ವಲ್ಪ ಜನತೆಗೆ ಹೇಳ್ಕೊಡ್ಬೇಕಿಲ್ಲಿ. ಅದ್ಬಿಟ್ಟು ಇಲ್ಲಂತೂ ತುಂಬಾನೇ ಪೀಸ್ಫುಲ್ ಕಾಮ್ ಆಗಿರೋ ಎನ್ವಿರಾನ್ಮೆಂಟ್ ಇದೆ. ಆರಾಮಾಗಿ ನಿಮಗೆ ಚಿಕ್ಕ ಮಗು ಇದ್ರೆ ಅವ್ರಿಗೆ ಆಟ ಆಡ್ಸ್ಕೊಂಡು ಇರ್ಬೋದು. ತುಂಬಾನೇ ಚೆನ್ನಾಗಿರೋ ಒಂದಿಷ್ಟು ಹೋಟೆಲ್ಸ್ಗಳು, ರೆಸ್ಟೋರೆಂಟ್ಸ್ಗಳು ಅದೆಲ್ಲ ಅವೈಲೇಬಲ್ ಇದೆ. ಸೊ ನೀವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದಾಗ ನಿಮ್ಗೇನು ಇಷ್ಟ ಆಯಿತು ಅಂತ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ನಂಗೆ ತಿಳಿಸಿ. ಈ ದೊಡ್ಡ ದೊಡ್ಡ ರೆಸ್ಟೋರೆಂಟು, ಫ್ರಾಂಚೈಸಿ ಮತ್ತು ಹೋಟೆಲ್ಗಳ ಮಧ್ಯದಲ್ಲಿ ಚಿಕ್ಕದಾಗಿರೋ ಒಂದು ಪುಟ್ಟ ಫ್ರೂಟ್ ಸ್ಟಾಲ್ ಕಾಣ್ತು. ನಂಗೆ ಸಖತ್ ಹೊಟ್ಟೆ ಹಸಿತಿತ್ತು. ಕ್ವಿಕ್ಲಿ ರೋಡ್ ಕ್ರಾಸ್ ಮಾಡಿಕೊಂಡು ನಾನೀಗ ಈ ಫ್ರೂಟ್ ಸ್ಟಾಲ್ ಹತ್ರ ಬಂದೆ. ಕ್ವಿಕ್ಕಾಗಿ ಒಂದು ಪ್ಲೇಟ್ ಕಟ್ ಮಾಡಿಕೊಟ್ರು, ಪಟ್ ಅಂತ ತಿನ್ಕೊಂಡು ನನ್ನ ಮುಂದಿನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸಖತ್ ದೊಡ್ಡದಾಗಿರೋ ಒಂದು ಟ್ಯಾಂಕ್ ಕಾಣಿಸ್ತು. ಅಬ್ಬಬ್ಬ! ಪೂರ್ತಿ ಸರಸ್ವತಿಪುರಂ ಆ್ಯಂಡ್ ಮಳ್ಳೂರ್ದಿನ್ನೆ ಏರಿಯಾದಲ್ಲಿ ಇದು ಆರಾಮಾಗಿ ನೀರು ಕೊಡುತ್ತೆ ಅಂದ್ಕೊಂಡು ಒಂದು ನ್ಯಾನೋ ನಿಂತಿರೋದು ನೋಡಿ, ಅಬ್ಬಬ್ಬ! ಇನ್ನೂ ನ್ಯಾನೋ ಯಾರಾದರೂ ಓಡಿಸೋರು ಇದ್ದಾರಾ ಅಂತ ಅಂದ್ಕೊಂಡೆ. ಅದಾದಮೇಲೆ ನಾನು ನವಗ್ರಹ ದೇವಸ್ಥಾನ ಇಲ್ಲಿ ಫೇಮಸ್ ತುಂಬ ಅಂತ ಕೇಳ್ಪಟ್ಟಿದ್ದೆ. ಸೊ ನವಗ್ರಹ ದೇವಸ್ಥಾನದ ಒಂದು ಕವರ್ ಮಾಡಿಕೊಂಡು ಮುಂದೆ ಹಂಗೆ ಸೈಕ್ಲಿಂಗ್ ಮಾಡ್ಕೊಂಡು ಹೋದೆ. 3-4 ಚಿಕ್ಕ ಪುಟ್ಟ ದೇವಸ್ಥಾನಗಳು ನೋಡಿದೆ ಇಲ್ಲಿ. ಆ ದೇವಸ್ಥಾನಗಳು ನೋಡ್ಕೊಂಡು ನೆಕ್ಸ್ಟ್ ನಾನು ನೋಡಿದ್ದೆ ಚರ್ಚು. ತುಂಬಾನೇ ಬ್ಯೂಟಿಫುಲ್ ಆಗಿರೋ ದೊಡ್ಡ ಚರ್ಚ್ ಇತ್ತು. ಚರ್ಚ್ ನೋಡ್ಕೊಂಡು ರೋಡ್ಸ್ ಅಂತೂ ಎಸ್ಪೆಷಲಿ ಮೇನ್ ರೋಡ್ ಸರಸ್ವತಿಪುರಂದಂತೂ ತುಂಬಾನೇ ವೈಡ್ ಆಗಿತ್ತು. ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಂತೂ ಸ್ಯಾಟರ್ಡೆ ಆಗಿದ್ರಿಂದ ಹಾಫ್ ಡೇ ಅಂತ ಮನೆಗೆ ಬಿಟ್ಟರು. ಮಕ್ಕಳು ಫುಲ್ ಖುಷಿಯಾಗಿ ಆಟ ಆಡ್ಕೊಂಡು ಮನೆಗೆ ಹೋಗ್ತಿದ್ರು. ಎಷ್ಟೊಂದು ಜನ ಬಂದು ಮಾತಾಡ್ಸಿದ್ರು. ಐ ಫೆಲ್ಟ್ ರಿಯಲಿ ಗುಡ್. ಸರಸ್ವತಿಪುರಮಲ್ಲಂತೂ ನಾನು ತುಂಬಾ ಮನೆಗಳು ಕನ್ಸ್ಟ್ರಕ್ಟ್ ಆಗ್ತಿರೋದು ನೋಡಿದೆ. ತುಂಬಾನೇ ಚೆನ್ನಾಗಿ ಬ್ಯೂಟಿಫುಲ್ ಡಿಸೈನ್ ಇತ್ತು. ಸೈಟ್ಸ್ಗಳು ಕಮ್ಮಿ ಇದೆ, ಬಟ್ ಇರೋ ಸೈಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿರೋ ಮನೆಗಳಿದ್ವು. ರೆಂಟಿಗಿರ್ಲಿ, ರಿಲೀಸಿಗಿರ್ಲಿ SSIT ಹತ್ರದಲ್ಲಿ ಇದ್ದಿದ್ರಿಂದ ತುಂಬಾ ಜಾಸ್ತಿ ವ್ಯಾಲ್ಯೂ ಇದೆ ಗುರು. ಒಂದ್ ಕಡೆ ಸಖತ್ತಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ, ಇನ್ನೊಂದ್ ಕಡೆ ಶೈಕ್ಷಣಿಕ ಜಾಗನೇ ತುಂಬಾ ಕೆಟ್ಟದಾಗಿ ಮೇಂಟೈನ್ ಆಗಿತ್ತು. ಅದು ನಂಗೆ ಇಷ್ಟ ಆಗ್ಲಿಲ್ಲ. ಒಂದ್ ಕಡೆ ತುಂಬಾನೇ ಜೈಜೆಂಟಿಕ್ ಆಗಿರೋ ಮನೆಗಳು ನೋಡ್ತಿದ್ರೆ, ಇನ್ನೊಂದ್ ಕಡೆ ಟೆರೆಸ್ ಗಾರ್ಡನಿಂಗ್ ಹಾಗೂ ನಾರ್ಮಲ್ ಗಾರ್ಡನಿಂಗ್ ಇರೋ ಮನೆಗಳು ತುಂಬಾನೇ ಗ್ರೀನ್ ಅಂಡ್ ಬ್ಯೂಟಿಫುಲ್ ಆಗಿದ್ವು. ನಂಗಂತೂ ಈ ಏರಿಯಾ ಪರವಾಗಿಲ್ಲ, ಚೆನ್ನಾಗಿ ಇಷ್ಟ ಆಯ್ತು. ನೀವೇನಾದ್ರೂ ಸರಸ್ವತಿಪುರಮಲ್ಲಿ ವಾಸ ಮಾಡ್ತಿದ್ರೆ ನಿಮ್ಗೆ ಈ ಏರಿಯಾ ಎಷ್ಟು ಇಷ್ಟ ಆಯ್ತು, ಏನಕ್ಕೆ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಮೋಸ್ಟ್ ಆಫ್ಟರ್ ಎಕ್ಸ್ಪ್ಲೋರಿಂಗ್ ಫಾರ್ 3.5 hours ನಾನೀಗ ನಮ್ಮ ಮನೆ ಕಡೆಗೆ ಹೊರಟೆ. ತುಂಬಾನೇ ಸುಸ್ತಾಗಿತ್ತು. IT ಕೆಲಸದಿಂದ ಸಾಕಾಗಿ ಹೋಗಿ ಮುಂದೆ ನಾನು ಒಂದು ಪಾನಿಪುರಿ ಸ್ಟಾಲ್ ಇಡೋಣ ಅಂತ ಅನ್ಕೊಂಡು ಮುಂದೆ ಹೋದೆ. ಓವರ್ ಆಲ್ ಈ ಕನ್ಕ್ಲೂಷನ್ಗೆ ಬರ್ಬೇಕಂದ್ರೆ ಸರಸ್ವತಿಪುರಂ ಇಸ್ ಗುಡ್ ಫಾರ್ ಫ್ಯಾಮಿಲೀಸ್ ಅಂಡ್ ಸ್ಟೂಡೆಂಟ್ಸ್. ಓವರ್ ಆಲ್ ತುಂಬಾನೇ ಗ್ರೀನ್ ಅಂಡ್ ಕ್ವಾಲಿಟಿ ಹೋಮ್ಸ್ ಇದೆ. ಲೋಕಲ್ ಶಾಪ್ಸ್ಗಳು ಸ್ವಲ್ಪ ಕಮ್ಮಿ ಇದಾವೆ. ಎಲ್ಲದಕ್ಕೂ ಮಾರ್ಕೆಟ್ಗೆ ಹೋಗ್ಬೇಕಾಗಿರುತ್ತೆ. ಕನೆಕ್ಟಿವಿಟಿ ಅಂಡ್ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿ ಮಾಡಿದ್ರೆ ಇದು ತುಂಬಾನೇ ಐಡಿಯಲ್ ಆಗಿರೋ ಪ್ಲೇಸ್. ಓವರ್ ಆಲ್ ಆಗಿ ನಾನು ಸರಸ್ವತಿಪುರಂಗೆ 7/10 ರೇಟಿಂಗ್ ಕೊಡ್ತೀನಿ. ನೀವೆಷ್ಟು ಕೊಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ತುಮಕೂರಿನ ನೆಕ್ಸ್ಟ್ ಯಾವ ಏರಿಯಾ ಕವರ್ ಮಾಡಲಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ತಾ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.